ಹಲೋ ಮಕ್ಕಳ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಎಸ್ ಜಿ ಸರ್. ಆ್ಯಂಡ್ ಫೈನಲಿ ಪಾಲಿನಾಮಿಯಲ್ಸ್ದು ಸ್ವಲ್ಪ ಹಾಟ್ ಕ್ವಶನ್ ಸಾಲ್ವ್ ಮಾಡೋಣ. ಆ್ಯಂಡ್ ಹಾಟ್ ಅಂದರೆ ಗೊತ್ತಿದೆ, ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಅಂತ. ನೆಕ್ಸ್ಟು NTSC ಒಲಿಂಪಿಯಾಡು, ಸಮ್ ಆಫ್ ದ ಕ್ವಶನ್ಸ್ ವಿಚ್ ಹ್ಯಾಸ್ ಬಿನ್ ಅಪಿಯರ್ಡ್ ಇನ್ ಪ್ರೀವಿಯಸ್ ಎಕ್ಸಾಮಿನೇಷನ್ಸ್. ಈಗ ನೋಡಿ, ವಿಲ್ ಸ್ಟಾರ್ಟ್ ದ ಕ್ವಶನ್. ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ zeros ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ, ದೆನ್ ಆಲ್ಫಾ ಸ್ಕ್ವೇರ್ ಆ್ಯಂಡ್ ಬೀಟಾ ಸ್ಕ್ವೇರ್. ಇದೊಂದು ಮಕ್ಕಳು ಕ್ವಶನು. ವಿ ಕ್ಯಾನ್ ಸಾಲ್ವ್ ದಿಸ್ ವೆರಿ ಈಸಿಲಿ. ಓಕೆ, ಫಸ್ಟ್ ಆಲ್ಫಾ ಅಂಡ್ ಬೀಟಾಸ್ ಆರ್ ಝೀರೋಸ್ ಅಂತ ಕೊಟ್ಟಿದ್ದಾರೆ, ಅರ್ಥ ಮಾಡ್ಕೊಬೇಕು. ಆಲ್ಫಾ ಬೀಟಾ ಏನು ಝೀರೋಸ್. ಓಕೆ, ದೇ ಆರ್ ರೂಟ್ಸ್ ಅಂತ ಅರ್ಥ. ಯಾವುದಕ್ಕೆ? ಎಕ್ಸ್ ಸ್ಕ್ವೇರ್ ಮೈನಸ್ ಪಿ ಎಕ್ಸ್ ಮೈನಸ್ ಕ್ಯೂ. ಎಸ್ ಆರ್ ನೋ? ದೆನ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದನ್ನು ಕಂಡುಹಿಡಿಯೋಕೆ ಮುಂಚೆ ವಿ ಶುಡ್ ಫೈಂಡ್ ಆಲ್ಫಾ ಬೀಟಾ. ಓಕೆನಾ? ಸೊ ಆಲ್ಫಾ ಪ್ಲಸ್ ಬೀಟಾ ಸಮ್ ಆಫ್ ರೂಟ್ಸ್ ಏನಾಗುತ್ತೆ? ವಿಚ್ ಈಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ. ಎಸ್ ಆರ್ ನೋ? ಸೊ ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೊಳ್ಳಿ, ವಿಚ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ. So this is your A, this is your B and this is your C. Minus of B ಏನಿದೆ, P ಇದೆ, A ಏನಿದೆ, 1 ಇದೆ. ಓಕೆ, ಸೊ ವಾಟ್ ಈಸ್ ಯುವರ್ ಆಲ್ಫಾ ಪ್ಲಸ್ ಬೀಟಾ? ದಿಸ್ ಇಸ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು P. ಸಿಕ್ಕಾಯ್ತು. ಓಕೆ, ನೆಕ್ಸ್ಟ್ ಕಮ್ ಟು ನೆಕ್ಸ್ಟ್ ಪಾರ್ಟ್. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C ಬೈ A ಅಲ್ವಾ? ಆಲ್ಫಾ ಇಂಟು ಬೀಟಾ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ವಾಟ್ ಈಸ್ C ಮೈನಸ್ ಕ್ಯೂ ಇದೆ ಡಿವೈಡೆಡ್ ಬೈ ದಟ್ ಈಸ್ 1. A ಈಸ್ 1. ಇವೆರಡು ಸಿಕ್ತು. ಈಗ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್, ಇಲ್ಲಿ ನೀವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕೇನಂತ ಅಂದ್ರೆ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹೇಗೆ ಬರೀಬೋದು? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಪ್ಲಸ್ 2ab ಅಲ್ಲ? ಸೊ ನಾವು ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಶಿಫ್ಟ್ ದಿಸ್. ಯಾವ ರೀತಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗ ಏನಾಗುತ್ತೆ? ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಸಿ, ಯು ಹ್ಯಾವ್ ಟು ಗೆಟ್ ದಿಸ್ ಲಾಜಿಕಲ್ ಥಿಂಕಿಂಗ್, ಆಗಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗುತ್ತೆ. ಈಗ ನಾನು ಎ ಜಾಗದಲ್ಲಿ ಆಲ್ಫಾ ಸ್ಕ್ವೇರ್ ಹಾಕೋತೀನಿ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಮಾಡಿಕೊಂಡ್ರೆ ಎ ಪ್ಲಸ್ ಬಿ ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ. ಎಸ್ ಆರ್ ನೋ? ಸೊ ಈಗ ಆಲ್ಫಾ ಪ್ಲಸ್ ಬೀಟಾ ಬಂದ್ಬಿಟ್ಟು ಪಿ, ವಿಚ್ ಇಸ್ ಪಿ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಏನಾಗುತ್ತೆ? ಕ್ಯೂ ಇದೆ, ಇಲ್ಲಿ ಪ್ಲಸ್ ಏನಾಗುತ್ತೆ? 2q. ಓಕೆ, ನೋಡಿ ಆಪ್ಷನ್ ಇದೆ, ಪಿ ಸ್ಕ್ವೇರ್ ಪ್ಲಸ್ 2q ಇದೆಯಾ? ಪಿ ಸ್ಕ್ವೇರ್ ಪ್ಲಸ್ 2q, 2p ಸ್ಕ್ವೇರ್ ಪ್ಲಸ್ ಕ್ಯೂ ಸ್ಕ್ವೇರ್ ಇದೆ. ಸೊ ಆಪ್ಷನ್, ವಾಟ್ ಈಸ್ ಆಪ್ಷನ್? ಇಲ್ಲಿ ನಮಗೆ ಸಿಕ್ಕಿರೋದೇನು ಸಿಕ್ಕಿದೆ? ಕ್ಯೂ ಪಿ ಸ್ಕ್ವೇರ್ ಪ್ಲಸ್ 2q ಸಿಕ್ಕಿದೆ. ಇದೆಯಾ ಅಲ್ಲಿ? ನೋ. ಸೊ ದೆನ್ ದ ಆನ್ಸರ್ ವಿಲ್ ಬಿ ನನ್ ಆಫ್ ದ ಅಬೋ. ಓಕೆ, ಯು ಕ್ಯಾನ್ ಟೇಕ್ ದಿಸ್ ಮಾರ್ಕ್. ನೆಕ್ಸ್ಟ್ ಕ್ವಶನ್ ಅರ್ಥ ಆಗ್ತಿದೆಯಲ್ಲ? ಈಸಿ ಇದೆ. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಇಫ್ 2 alpha plus 2 beta plus 7 and 3 alpha minus 2 beta is equal to 4, then quadratic polynomial is. ಇದನ್ನ ಮಾಡಬೇಕು ಅಂತಂದ್ರೆ we have to solve this properly. So 2 alpha plus 2 beta is equal to, ನಾನು ಏನು ಮಾಡ್ತೀನಿ, 7 ಅಂತ ತಗೋತೀನಿ. ಇನ್ ದ ಸೇಮ್ ವೇ ಈ ಇಕ್ವೇಶನ್ ತಗೊಳ್ಳಿ, 3 alpha minus 2 beta is equal to 4 ಅಂತ ತಗೊಳ್ಳೋಣ. ಎಸ್ ಆರ್ ನೋ? ಇಫ್ ಯು ಆ್ಯಡ್ ದಿಸ್ ಬೋತ್ ಈಕ್ವೇಶನ್ ಎರಡೂ ನೀವೇನು ಮಾಡಬೇಕು? ಕ್ವಶನ್ ಅಲ್ಲಿ ಕ್ವಶನ್ ಮಿಸ್ಟೇಕ್ ಇದೆ ನಮಗೆ. ಓಕೆ, ಹಾಂ, ಈಗ 2 alpha ಪ್ಲಸ್ 3 beta is equal to 7 ಆಯಿತು, 3 alpha minus 2 beta is equal to 4 ಆಯಿತು. ನೌ ವಾಟ್ ವಿ ಕ್ಯಾನ್ ಡೂ? ಸೊ ಇವಾಗ ನಾವೇನು ಮಾಡ್ಬೋದು? ಯು ಹ್ಯಾವ್ ಟು ಡೂ ಸೈಮಲ್ಟೇನಿಯಸ್ ಲೀನಿಯರ್ ಇಕ್ವೇಶನ್. ಅರ್ಥ ಆಗ್ತಿದೆಯಲ್ಲ? ಸೊ ಈ ವ್ಯಾಲ್ಯೂ ನಾನು ಏನು ಮಾಡ್ತೀನಿ, ಐ ವಿಲ್ ಮಲ್ಟಿಪ್ಲೈ ದಿಸ್ ಎಂಟೈರ್ ಥಿಂಗ್ ಬೈ 2. ಆಗೇನಾಗುತ್ತೆ? and this entire thing by 3. I am balancing the coefficient. ನೋಡಿ, 3 ಇಲ್ಲಿ ಬರಬೇಕು, 2 ಇಲ್ಲಿ ಬರಬೇಕು. ಅರ್ಥ ಆಗ್ತಿದೆಯಾ? ಕೋಎಫಿಷಿಯಂಟ್, ಬೈ ಬ್ಯಾಲೆನ್ಸಿಂಗ್ ದ ಕೋಎಫಿಷಿಯಂಟ್ಸ್ ಏನಾಗುತ್ತೆ? ಯು ವಿಲ್ ಬಿ ಗೆಟಿಂಗ್ 3 2 is 6 alpha plus 3 is 9 beta is equal to 7 3 is 21. Okay, the same way 6 alpha minus 4 beta is equal to 8. Now you subtract this. Subtract ಮಾಡಿ ಏನು ಬರುತ್ತೆ? 6 alpha 6 alpha gets cancelled out. 9 beta minus into minus plus 4 beta will be your 13 beta ಅಲ್ಲ? is equal to 21 minus 8. ಏನು ಬರುತ್ತೆ ಮಕ್ಕಳು? 21 minus 8 which is 13. ಎಸ್ ಆರ್ ನೋ? ಆಮೇಲೆ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ವಾಟ್ ಈಸ್ ದ ಬೀಟಾ ಯು ಗಾಟ್? ಬೀಟಾ ಇಸ್ ಈಕ್ವಲ್ ಟು 13 ಡಿವೈಡೆಡ್ ಬೈ 13 ವಿಚ್ ಇಸ್ ಬೀಟಾ ಇಸ್ 1. ಸೊ ಬೀಟಾ 1 ಅಂತಂದ್ರೆ ಆಲ್ಫಾ ಏನಾಗುತ್ತೆ? ಸಬ್ಸ್ಟಿಟ್ಯೂಟ್ ದ ಸೇಮ್ ವ್ಯಾಲ್ಯೂ ಹಿಯರ್. ಸೊ 2 alpha ಪ್ಲಸ್ 3 beta is equal to 7. ಸೊ 2 alpha ಸಿಕ್ಕಿದೆ, ಆಲ್ಫಾ ಗೊತ್ತಿಲ್ಲ. 2 alpha ಪ್ಲಸ್ 3 is equal to 7. ಎಸ್, 2 alpha is equal to 7 minus 3 ಏನು ಬರುತ್ತೆ? ವಿಲ್ ಬಿ ಗೆಟಿಂಗ್ 4. ಸೊ ಆಲ್ಫಾ ವಿಲ್ ಬಿ 2. ನಾವು ವಾಟ್ ಈಸ್ ದ ಈಕ್ವೇಶನ್? ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ.
ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಸ್ ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಪಿ. ಓಕೆ, ಸಮ್ ಆಫ್ ಫ್ರೂಟ್ಸು ಪ್ರಾಡಕ್ಟ್ ಆಫ್ ಫ್ರೂಟ್ಸ್ ಎಕ್ಸ್ ಸ್ಕ್ವೇರ್. ಈಗ ಸಮ್ ಆಫ್ ಫ್ರೂಟ್ಸ್ ಅಂದರೆ 2 + 1 ಇಸ್ ಸಮ್ ಆಫ್ ಫ್ರೂಟ್ಸ್ ಏನಾಗುತ್ತೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು 3 ಆಗುತ್ತೆ. ಸೊ -3 ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಬಂದರೆ 2 1s are 2. ಸೊ ವಿಚ್ ಇಸ್ ದ ಆಪ್ಷನ್ ಎಕ್ಸ್ ಸ್ಕ್ವೇರ್ ಮೈನಸ್ 3x ಪ್ಲಸ್ 2. ಆಪ್ಷನ್ ಎ. ಎಸ್ ಆರ್ ನೋ? ಈಸಿ ಇಲ್ಲ ಮಕ್ಕಳು ಥರ ಇದೆ ಕ್ವಶನ್ಸು, ಬಟ್ ನೀವು ಮಕ್ಕಳೇ ಅಲ್ವಲ್ಲ, ಸೊ ಇಂಥ ಕ್ವಶನ್ಸ್ ಕೇಳ್ತಾರೆ. ಸೊ NTSC is very easy ಮಕ್ಕಳು. NTSC Olympiads are very easy. So you'll be getting such type of questions. Okay, now come to the next question. If 1 0 of ax square plus bx plus c is double of other, ಮಜಾ ಬಂತು ಈ ಕ್ವಶನ್ ಮಾಡಿ. If 1 0 ಅಂದ್ರೆ ನಾನು ಏನಂತ ತಗೊಬೋದು, ಒಂದು ಆಲ್ಫಾ ಅಂತ ತಗೊಬೋದು. ಎಸ್ ಆರ್ ನೋ? If 1 0 is alpha, okay, of ax square plus bx plus c is double of other. ಇನ್ನೊಂದು ಬಂದ್ಬಿಟ್ಟು ಏನೋ I will take it as double of other ಅಂದ್ರೆ which is 2 alpha. ಅರ್ಥ ಆಗ್ತಿದೆಯಲ್ಲ? ಸೊ ಇದು ಆಲ್ಫಾ, ಇದು ಬೀಟಾ, ಬೀಟಾ ಜೊತೆ 2 ಆಲ್ಫಾ ಬರ್ಕೊತಾ ಇದ್ದೀನಿ. ದೆನ್ 2b ಸ್ಕ್ವೇರ್ ಇಸ್ ಈಕ್ವಲ್ ಟು 3ac. ಸೊ ಫಸ್ಟ್ ಈ ಈಕ್ವೇಶನ್ ಬರ್ಕೊಳ್ಳಿ, ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ಅಲ್ವಾ? ದಿಸ್ ಈಸ್ ದ ಈಕ್ವೇಶನ್. ಫಸ್ಟ್ ಸಮ್ ಆಫ್ ಫ್ರೂಟ್ಸು ಆಲ್ಫಾ ಪ್ಲಸ್ ಬೀಟಾ. ಓಕೆನಾ? ಇದು ಆಲ್ಫಾ, ಇದು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ಮೈನಸ್ ಬಿ ಡಿವೈಡೆಡ್ ಬೈ ಎ. ಎಸ್ ಆರ್ ನೋ? ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ ವಿಚ್ ಇಸ್ ಆಲ್ಫಾ ಪ್ಲಸ್ 2 alpha is 3 alpha. 3 alpha is equal to minus b divided by a. Take this as equation 1. Next equation. Alpha into beta is equal to c divided by a. Yes or no? ಈಗ ಆಲ್ಫಾ ಮತ್ತೆ ಇದು ಬೀಟಾ, ಬೀಟಾ ಬಂದ್ಬಿಟ್ಟು 2 alpha. Alpha into 2 alpha is equal to c divided by a. This is 2 alpha square is equal to c divided by a. Yes or no? Yes or no? Okay. Now say, let us say this alpha is equal to minus b divided by 3a. We know alpha. ಆಲ್ಫಾನ ತಗೊಂಡಾಗ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಏನು ಸಿಗಬಹುದು? 2 ಇಂಟು ಬಿ ಸ್ಕ್ವೇರ್ ಆಗುತ್ತೆ, ಬಿ ಸ್ಕ್ವೇರ್ ಡಿವೈಡೆಡ್ ಬೈ 3 is 9 a ಸ್ಕ್ವೇರ್ ಆಗುತ್ತೆ. ಎಸ್ ಆರ್ ನೋ? ಇಸ್ ಈಕ್ವಲ್ ಟು ಸಿ ಬೈ ಎ. ಸ್ಕ್ವೇರ್ ಮಾಡ್ತಾ ಏನು ಮಕ್ಕಳು? ಆಲ್ಫಾನ ಸ್ಕ್ವೇರ್ ಮಾಡ್ತಾ ಇದ್ದೀನಿ. ದಟ್ ಇಸ್ ವೈ ಯು ಆರ್ ಗೆಟಿಂಗ್ ದಿಸ್ ವ್ಯಾಲ್ಯೂ. ಈಗ ಇಲ್ಲಿಂದ ಏನೇನು ಕ್ಯಾನ್ಸಲ್ ಮಾಡ್ಬೋದು? ಒಂದೇ ಕ್ಯಾನ್ಸಲ್ ಆಗೋಯ್ತು. ಸೊ ನಾವು 2b ಸ್ಕ್ವೇರ್ ಡಿವೈಡೆಡ್ ಬೈ 9a is equal to c. Okay, so if I do this, 2b square is equal to 9ac. 2b square is equal to 9ac. Check the option. 2b square is equal to 9ac. Yes, ಇದು ಕರೆಕ್ಟ್. ಓಕೆ, ಸೊ ಇನ್ನು ಫರ್ದರ್ ಸಮ್ ಸಾಲ್ವ್ ಮಾಡೋಣ. ಇದು ತುಂಬ ಸಿಂಪಲ್ ಆಗ್ತು. ವಿಲ್ ಸಾಲ್ವ್ ಸಮ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆನ್ ದಿಸ್ ಸೆಷನ್. ಈ ಸೆಷನ್ ಫುಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಸಾಲ್ವ್ ಮಾಡೋಣ. ದೆನ್ ವಿ ವಿಲ್ ಎಂಡ್ ಅಪ್ ಪಾಲಿನೋಮಿಯಲ್ಸ್. ಓಕೆ, ಸೊ ನಿಮ್ಗೆ ಇಷ್ಟು ಅರ್ಥ ಆಗಿದೆ ಅಂತಂದ್ರೆ, ಸೊ ಇಲ್ಲಿ ಹೆಲ್ಪ್ ಯು ವಿತ್ ಸಮ್ ಫಾರ್ಮುಲಾಸ್. ಯು ಹ್ಯಾವ್ ಟು ನೋಟ್ ದಿಸ್ ಫಾರ್ಮುಲಾಸ್. ನಿಮ್ಗೆ ಗೊತ್ತಿದೆ ಸಮ್ ಆಫ್ ರೂಟ್ಸ್ಗೆ ಫಾರ್ಮುಲಾ. ಸಮ್ ಆಫ್ ರೂಟ್ಸ್ ಇಸ್ ನಥಿಂಗ್ ಬಟ್ ಆಲ್ಫಾ ಪ್ಲಸ್ ಬೀಟಾ ಅಲ್ಲ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಇದೆಲ್ಲ ಯಾವುದ್ರಲ್ಲಿ? ಇನ್ ದ ಈಕ್ವೇಶನ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈ ಈಕ್ವೇಶನ್ ಅಲ್ಲಿ ಕಮವೇರ್ ವಿಚ್ ಇಸ್ ಈಕ್ವಲ್ ಟು 0, ಕಮವೇರ್ ಎ ನಾಟ್ ಈಕ್ವಲ್ ಟು 0. ಅರ್ಥ ಆಗ್ತಿಲ್ಲ? ಎ ಶುಡ್ ನೆವರ್ ಬಿ ಈಕ್ವಲ್ ಟು 0. ಆ ಕಂಡೀಷನ್ ಯಾವಾಗಲೂ ನೆನಪಿಟ್ಕೋಬೇಕು. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ರೂಟ್ಸ್. ವಾಟ್ ಈಸ್ ಪ್ರಾಡಕ್ಟ್ ಆಫ್ ರೂಟ್ಸ್? ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಓಕೆನಾ? ಸೊ ಇದು ಅದೇ ಇಕ್ವೇಶನ್ ಬರುತ್ತೆ. ನೆಕ್ಸ್ಟ್ ಡಿಫರೆನ್ಸ್ ಆಫ್ ರೂಟ್ಸ್. ಏನೇನು ಡಿಫರೆನ್ಸ್ ಆಫ್ ರೂಟ್ಸು? ವಿಚ್ ಇಸ್ ಆಲ್ಫಾ ಮೈನಸ್ ಬೀಟಾ, which is nothing but root over d divided by a. What is this d? d ಅಂದ್ರೆ ಏನು? ಸೊ ಇಲ್ಲಿ ಬರ್ಕೊಳ್ಳಿ, ನೋಟ್ ಅಂತ ಬರ್ಕೊಂಡು. ಸೊ ಅದನ್ನ ಕ್ವಾಡ್ರಾಟಿಕ್ ಇಕ್ವೇಶನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ d ಅಂದ್ರೆ ಏನು ಅಂತ. ವೇರ್ d is equal to b square minus 4ac. What is d? d is equal to b square minus 4ac. Yes or no? Okay. Then note down some formulas which are very important formulas. ಈ ಫಾರ್ಮುಲಾಸ್ ನಿಮಗೆ ತುಂಬಾ ಉಪಯೋಗಕ್ಕೆ ಬರುತ್ತೆ. ಇದು ಅರ್ಥ ಆಗ್ತಲ್ಲ? ಎಸ್ ಆರ್ ನೋ? ಓಕೆ. ನೆಕ್ಸ್ಟ್, ವಾಟ್ ಆರ್ ದೋಸ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಟು ಬಿ ನೋಟೆಡ್? ಸೊ ಫಸ್ಟ್ ಒನ್ ಬಂದು ಎ ಪ್ಲಸ್ ಬಿ ಬರೋದ್ರು ಒಂದೇ, ಆಲ್ಫಾ ಪ್ಲಸ್ ಬೀಟಾ ಬರೋದ್ರು ಒಂದೇ ಮಕ್ಕಳು. ಏನು ಚೇಂಜ್ ಆಗೋದಿಲ್ಲ. ಆಯ್ತಾ? ನಾನು ಎ ಪ್ಲಸ್ ಬಿ ಬಂದರೆ ಬರ್ತೀನಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಪ್ಲಸ್ 2ab. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಏನು ಬರುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಎಸ್ ಆರ್ ನೋ? ಈ ಫಾರ್ಮುಲಾ ಸ್ವಲ್ಪ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಗೊತ್ತಿರುತ್ತೆ ನಿಮ್ಗೆ ಆಲ್ರೆಡಿ. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ.
ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಇಂಟು ಎ ಪ್ಲಸ್ ಬಿ. ಓಕೆ, ನೆಕ್ಸ್ಟು ಫೋರ್ತ್ ಒನ್, ಎ ಮೈನಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಮೈನಸ್ 3ab ಇಂಟು ಎ ಮೈನಸ್ ಬಿ. ಎಸ್ ಆರ್ ನೋ? ಓಕೆ, ನೆಕ್ಸ್ಟ್ ಫಿಫ್ತ್ ಫಾರ್ಮುಲಾ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಓಕೆ, ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಏನು ಬರುತ್ತೆ ಮಕ್ಕಳ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್, ಇಟ್ ಈಸ್ 2 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅರ್ಥ ಆಗ್ತಿದೆಯಲ್ಲ? ಎಸ್ ಆರ್ ನೋ? ನೆಕ್ಸ್ಟ್ ಸಿಕ್ಸ್ತ್ ಒನ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇವಾಗ ಏನು ಬರುತ್ತೆ ಫಾರ್ಮುಲಾ? ಓಕೆ, ಇವಾಗ ನೀವು ಅರ್ಥ ಮಾಡ್ಕೊಬೇಕು. ಸೊ ಯಾವ ಫಾರ್ಮ್ಯಾಟಲ್ಲಿ ನೀವು ತರ್ಬೋದು ಅನ್ನೋದನ್ನ ಅನಲೈಸ್ ಮಾಡಬೇಕು. ಸಿಂಪ್ಲಿಫೈ ಮಾಡಿ. ಫಸ್ಟ್ ಏನು ಬರುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ನೆಕ್ಸ್ಟ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ 2ab. ಮೈನಸ್ ಇಂಟು ಮೈನಸ್ ಪ್ಲಸ್ 2ab ಆಗುತ್ತೆ. ಓಕೆ, ಇದು 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 ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು? ದೀಸ್ ಟು ವಿಲ್ ಬಿ ಗೆಟಿಂಗ್ ವಿತ್ 4ab. 4ab. ಓಕೆ, ದೀಸ್ ಆರ್ ಆಲ್ ಬೇಸಿಕ್ಸ್ ಫಾರ್ಮುಲಾಸ್. ನೀವೇ ಸಿಂಪ್ಲಿಫೈ ಮಾಡಿಕೊಂಡು ಅನಲೈಸ್ ಮಾಡ್ಕೊಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಸೆವೆಂತ್ ಫಾರ್ಮುಲಾ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಏನು ಬರುತ್ತೆ? ಸೊ ಯುವರ್ ಫಾರ್ಮುಲಾ ಈಸ್ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ. ಓಕೆ, ನೆಕ್ಸ್ಟು ಏಯ್ತ್ ಒನ್, ಲೆಟ್ ದಿಸ್ ಇಯರ್ ಮೇಲ್ಗಡೆ ಬರೀತೀನಿ. ಏಯ್ತ್ ಒನ್, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್. ದಿಸ್ ಫಾರ್ಮುಲಾ ಇಸ್ ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎ ಬಿ. ಓಕೆ, ಅರ್ಥ ಆಗ್ತಿದಿಲ್ಲ? ಎಸ್ ಸರ್. ಓಕೆ, ಸೊ ಇದು ಹೆಂಗ್ ಬಂತು ಸರ್ ಅಂತಂದ್ರೆ, ಯು ಕ್ಯಾನ್ ಸಿಂಪ್ಲಿಫೈ ದಿಸ್. ಹೆಂಗ್ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲೇನ್ ಮಾಡ್ಬೋದು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಬೇಕಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಇಫ್ ಯು ವಾಂಟ್ ಹೇಗೆ ಬರೀಬೋದು? ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಆಯ್ತಾ, ಮೈನಸ್ 3ab ಇಂಟು ಎ ಪ್ಲಸ್ ಬಿ. ಎಸ್ ಆರ್ ನೋ? ನಾವು ಯು ಸಿಂಪ್ಲಿಫೈ ದಿಸ್. ಏನು ಬರುತ್ತೆ? ಎ ಪ್ಲಸ್ ಬಿ ಆಚೆ ತೆಗಿರಿ. ಇಫ್ ಐ ಟೇಕ್ ಎ ಪ್ಲಸ್ ಬಿ ಔಟ್ ಸೈಡ್, ಏನು ಉಳ್ಕೊಳುತ್ತೆ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 3ab. ಕರೆಕ್ಟ್ ಅಲ್ಲ? ಎಸ್ ಆರ್ ನೋ? ಮೈನಸ್ 3ab. ಈಗ ನಾವು ಅಗೇನ್ ಯು ಟ್ರೈ ಟು ಸಿಂಪ್ಲಿಫೈ ದಿಸ್. ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಏನಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಕರೆಕ್ಟ್ ಅಲ್ಲ? ಇಲ್ಲಿ ಮೈನಸ್ 3ab ಒಂದು ಎಕ್ಸ್ಟ್ರಾ ಇದೆ, ಬರ್ಕೊಳ್ಳಿ. ಇಫ್ ಯು ಡೂ ದಿಸ್, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ab ಬಂತಲ್ಲ? ಸೀಮಾ ಇದು ಮತ್ತೆ ಇದು. ಎಸ್ ಆರ್ ನೋ? ಓಕೆ, ಸೊ ಇನ್ ಸಚ್ ಅ ವೇ ಯು ವಿಲ್ ಗೆಟ್ ದೀಸ್ ಫಾರ್ಮುಲಾಸ್, ಅಂಡ್ ದೀಸ್ ಫಾರ್ಮುಲಾಸ್ ಆರ್ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನಿಮ್ಗೆ ಹೆಲ್ಪ್ ಆಗುತ್ತೆ. ಗೊತ್ತಾಗಿಲ್ಲ ಅಂದ್ರೆ ಟ್ರೈ ಟು ಡಿರೈವ್ ಇಟ್. ಅರ್ಥ ಆಗ್ಬಿಡುತ್ತೆ ನೋಡಿ, ಸಿಂಪಲ್ ಆಗಿ ಸಿಕ್ಬಿಡುತ್ತಲ್ಲ. ಎಲ್ಲ ಫಾರ್ಮುಲಾ ಬೈಹಾಟ್ ಮಾಡಬೇಕು ಅನ್ನೋದಿಲ್ಲ. ಯು ಕ್ಯಾನ್ ಡಿರೈವ್ ಇಟ್ ಇಫ್ ಯು ನೋ ದ ಬೇಸಿಕ್ಸ್ ಆಫ್ ಮ್ಯಾಥಮೆಟಿಕ್ಸ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಆಯ್ತಾ? ಓಕೆ, now we'll solve some of such problems. I'll erase this. Next, if alpha and beta are zeros, you know, if alpha and beta are zeros of polynomial p of x is equal to 2x square minus 4x plus 5. Okay, x square minus 4x plus 5. Next, find ಕೇಳ್ತಾ ಇದ್ದಾರೆ. ಯಾವ್ದು ಕಂಡು ಹಿಡಿಬೇಕು? ಫಸ್ಟ್ ಒನ್ ಕ್ವಶನ್, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ನು ಆಲ್ಫಾ ಬೈ ಬೀಟಾ ಪ್ಲಸ್ ಬೀಟಾ ಬೈ ಆಲ್ಫಾ. ಥರ್ಡ್ ಒನ್ನು ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಬೀಟಾ ಸ್ಕ್ವೇರ್ ಆಲ್ಫಾ. ನೆಕ್ಸ್ಟ್ ಫೋರ್ತ್ ಒನ್ನು ಆಲ್ಫಾ ಸ್ಕ್ವೇರ್ ಬೈ 2 ಬೀಟಾ. ಎಷ್ಟು ಮಜಾ ಇರುತ್ತೀವಲ್ಲ ಸಮ್ ಮಾಡೋಕ್ಕೆ. ಸೊ ಬೀಟಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಲ್ಫಾ. ಸೊ ಬ್ಯೂಟಿಫುಲ್ ಅಲ್ಲ? ಇನ್ನು ಇದೇ ರೀತಿ ಕ್ವಶನ್ ಸ್ವಲ್ಪ ಮಾಡಿಸ್ತೀನಿ.
ನಾವು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೊ ಫಸ್ಟ್ ಒನ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿಂದ ಎ, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸಿ, ಕರೆಕ್ಟ್ ಅಲ್ಲ? ರೌಂಡ್ ಆಫ್ ಮಾಡ್ಕೊಂಬಿಡಿ. ಓಕೆ, ಎ ಬಿ ಸಿ ಗೊತ್ತಾಗಿದೆ. ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕೇಳ್ತಿದ್ದಾರೆ ಫಸ್ಟ್ ಕ್ವಶನ್. ಸೊ ವಾಟ್ ಈಸ್ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್? ಇದನ್ನು ಯಾವ ರೀತಿ ಬರ್ಕೊಬೋದು? ನಾನು ನಿಮ್ಗೆ ಆಲ್ರೆಡಿ ಹೇಳ್ಕೊಟ್ಟೆ ಆಗ್ಲೇನೆ. ಏನೋ ಆಲ್ಫಾ ಸ್ಕ್ವೇರ್ ಬೀಟಾ ಸ್ಕ್ವೇರ್ ಬಂದರೆ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ, ಕರೆಕ್ಟ್ ಅಲ್ಲ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದ್ದಾಗ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2 ಎ ಬಿ ಬರ್ಕೊಂಡ್ರೆ ಆಗೋಯ್ತು. ಆಲ್ಫಾ ಪ್ಲಸ್ ಬೀಟಾ ಏನು? ಸಮ್ ಆಫ್ ರೂಟ್ಸು. ಇಲ್ಲಿಂದ ಬರ್ಕೊಬಿಡಿ. ಫಸ್ಟ್ ಸಮ್ ಆಫ್ ರೂಟ್ಸ್ ಕಂಡುಹಿಡ್ಕೊಂಬಿಡಿ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಇಂಟು ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಸೊ ಎಸ್ ಸಮ್ ಆಫ್ ರೂಟ್ಸ್ ಎಸ್ ಸಿಗುತ್ತೆ, ಮೈನಸ್ ಬಿ ಬೈ ಎ ಅಂದರೆ -4 ಇಂಟು -4 ಪ್ಲಸ್ 4 ಆಗುತ್ತೆ. ಮೈನಸ್ ಇಲ್ಲೊಂದಿದೆ, ಇಲ್ಲೊಂದಿದೆ, ಮೈನಸ್ ಪ್ಲಸ್ ಡಿವೈಡೆಡ್ ಬೈ 2. ಪ್ರಾಡಕ್ಟ್ ಏನಾಗುತ್ತೆ? ಸಿ ಬೈ 5/2. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ 2. ಎಸ್ 2 ಸಿಕ್ತು, ಕಡಲ್ಲ? ಟ್ರೈ ಟು ಮೇಕ್ ಥಿಂಗ್ಸ್ ಸಿಂಪಲ್. ಸೊ ಅದಕ್ಕೆ ಏನು ಮಾಡ್ಬೋದು? ಆಲ್ಫಾ ಪ್ಲಸ್ ಬೀಟಾ ಎಸ್ ಸ್ಕ್ವೇರ್ ಮೈನಸ್ 2 ಇಂಟು ಪ್ರಾಡಕ್ಟ್. ಆಲ್ಫಾ ಬೀಟಾ ಬಂದು ಪ್ರಾಡಕ್ಟ್, ಎಸ್ ಏನಿದೆ 2 ಸ್ಕ್ವೇರ್ ಬಂದು 4 ಮೈನಸ್ 2 ಇಂಟು ವಾಟ್ ಇಸ್ ಪ್ರಾಡಕ್ಟ್? 5/2. 2 ಕ್ಯಾನ್ಸಲ್, ವಿಲ್ ಬಿ ಗೆಟಿಂಗ್ 4 minus 5 which is equal to -1. So what is alpha square plus beta square? Which is equal to -1. Yes or no? Okay. We'll go to next problem. So next sum ಬಂದ್ಬಿಟ್ಟು you have to multiply this. ಯಾವ ರೀತಿ ಮಲ್ಟಿಪ್ಲೈ ಮಾಡ್ತೀರಾ ನೋಡಿ, ಆಲ್ಫಾ ಇಂಟು ಆಲ್ಫಾ ಕ್ರಾಸ್ ಮಲ್ಟಿಪ್ಲಿಕೇಶನ್. ಆಲ್ಫಾ ಪ್ಲಸ್ ಬೀಟಾ, ಸಾರಿ ಆಲ್ಫಾ ಬೈ ಬೀಟಾ, ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಸೊ ಆಲ್ಫಾ ಇಂಟು ಆಲ್ಫಾ, ಆಲ್ಫಾ ಸ್ಕ್ವೇರ್ plus beta square divided by alpha beta, right alla? So now you can again simplify this. What you can do? Alpha square plus beta square ನಾನು ಆಲ್ರೆಡಿ ಹೇಳ್ಕೊಟ್ಟೆ. ಏನು ಬರುತ್ತೆ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಬೀಟಾ. ಓಕೆ, ಸೊ ವಾಟ್ ಈಸ್ ಆಲ್ಫಾ ಬೀಟಾ? ಈಗ ಆಲ್ಫಾ ಪ್ಲಸ್ ಬೀಟಾ ಬಂದು ಇದು ಸಮ್ 2 ಸ್ಕ್ವೇರ್ ಅಂದರೆ ವಿಚ್ ಇಸ್ 4. ಅದು ಬರೀಬೇಕಾ? ಬರೀತೀನಿ, ಕನ್ಫ್ಯೂಷನ್ ಆಗಬಾರ್ದು ಅಷ್ಟೇ. minus 2 into what is alpha beta, which is 5/2. 5 divided by 2. Okay, divided by 5 divided by 2. Yes or no? So e2 cancelled out. This is 4 minus 5 ಆಗುತ್ತೆ. Then when you have like this, ಇದೇನಾಗುತ್ತೆ? ಉಲ್ಟಾ ಆಗುತ್ತೆ. ಅಂದರೆ ಇದು 5 ಇಲ್ಲೇ ಉಳ್ಕೊಳುತ್ತೆ, ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. Yes no? This is -1 which is equal to -2 divided by 5. You got the answer. That's all. Easy? Yes. We'll go for next question. Next question is alpha square beta plus beta square alpha. ಇವೆರಡರಲ್ಲಿ ಏನು ಸೇಮು? ಆಲ್ಫಾ ಬೀಟಾ ಎರಡು ಸೇಮ್. ಆಲ್ಫಾ ಬೀಟಾ ಕಾಮನ್ ತೆಗೆದುಬಿಡಿ. ಇಫ್ ಯು ಟೇಕ್ ಆಲ್ಫಾ ಬೀಟಾ ಕಾಮನ್, ಇನ್ಸ್ಟೆಡ್ ಇಟ್ ವಿಲ್ ಬಿಕಮ್ ಆಲ್ಫಾ ಪ್ಲಸ್ ಬೀಟಾ. ಸೊ ಆಲ್ಫಾ ಬೀಟಾ ಏನು ಸಿಕ್ಕಿದೆ? 5/2. ಎಸ್ ಆರ್ ನೋ? 5/2, ಕರೆಕ್ಟ್ ಅಲ್ಲ? ಆಲ್ಫಾ ಪ್ಲಸ್ ಬೀಟಾ ಏನು ಸಿಕ್ಕಿದೆ? ಯು ಹ್ಯಾವ್ ಗಾಟ್ 2 gets cancelled out. What is the answer? 5. Very simple, easy. Yes no? Next, ಎಲ್ಲ ಮಕ್ಕಳು ಮಾಡಕ್ಕೆ ಕೊಡ್ತಾರೆ ಮಕ್ಕಳ, ನೀವು ಫಾಸ್ಟ್ ಆಗಿರಬೇಕು ಸ್ವಲ್ಪ. ಓಕೆ, ನೆಕ್ಸ್ಟ್ ಆಲ್ಫಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಬೀಟಾ ಪ್ಲಸ್ ಬೀಟಾ ಸ್ಕ್ವೇರ್ ಡಿವೈಡೆಡ್ ಬೈ 2 ಆಲ್ಫಾ. ಎಂತ ಚಂದ ಇದೆ ಕ್ವಶನ್. ಸೊ ಇದನ್ನು ನಾನು ಹೇಗೆ ಬರ್ಕೊಬೋದು ಅಂತಂದ್ರೆ 1/2 ಕಾಮನ್ ತೆಗೆದುಬಿಡ್ತೀನಿ. ಓಕೆ, and I can simplify this. Simplify ಮಾಡಿದ್ರೆ ಏನಾಗುತ್ತೆ? ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ. ಈಗ ಮಜಾ ಬರುತ್ತೆ ಕ್ವಶನ್. ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಏನಂತ ಬರೀಬೋದು? ನಾನು ಆಲ್ರೆಡಿ ಹೇಳ್ಕೊಟ್ಟೆ ನಿಮಗೆ ಆಗಲೇ. 1/2 ಇಂಟು ವಾಟ್ ಈಸ್ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ನ ಹೇಗೆ ಬರೀಬೋದು ನೋಡಿ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ, ಕರೆಕ್ಟ್ ಅಲ್ಲ? ಇದೇ ಕೊಟ್ಟಿದ್ದು. ಬಟ್ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ತಿರ್ಗಾ ಇನ್ನೊಂದ್ಸತಿ ಸಿಂಪ್ಲಿಫೈ ಮಾಡಬೇಕಾಗುತ್ತೆ, ತಲೆನೋವು ವಿಚಾರ. ಸೊ ಅದಕ್ಕೆ ನಾನು ಏನು ಮಾಡ್ಬಿಡ್ತೀನಿ, ಹಿಂಗೆ ಬರ್ಕೋತೀನಿ. ಅಂದರೆ ಆಗಲೇ ಕಾಮನ್ ತೆಗೆದಿದ್ದೆ, ಡೋಂಟ್ ಟೇಕ್ ಇಟ್ ಕಾಮನ್. ಸೊ ಏನಂತ ಬರೀಬೋದು? ಎ ಕ್ಯೂಬ್ ಎ ಪ್ಲಸ್ ಬಿ ಹೋಲ್ ಕ್ಯೂಬ್, ಕರೆಕ್ಟ್ ಅಲ್ಲ? ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಏನು? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ 3ab ಅಲ್ಲ ಇಂಟು ಎ ಪ್ಲಸ್ ಬಿ. ಅದೇ ರೀತಿ ಇದೇನು ಬರೀತೀನಿ? -3ab ಇಂಟು ಎ ಪ್ಲಸ್ ಬಿ. ವೆರಿ ಸಿಂಪಲ್. ಐ ಕ್ಯಾನ್ ಯುಟಿಲೈಸ್ ದಿಸ್ ಫಾರ್ಮುಲಾ. ಯಾಕೆ? ಸಮ್ಮು ಸಿಗುತ್ತೆ, ಪ್ರಾಡಕ್ಟ್ ಸಿಗುತ್ತೆ. ಓಕೆ, ಇಫ್ ಐ ರೈಟ್ ದಟ್ ಫಾರ್ಮುಲಾ, ಎ ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ -3 ಇಂಟು ಆಲ್ಫಾ ಬೀಟಾ
into alpha plus beta divided by alpha beta. Yes or no? This makes the thing simple. ಅದಕ್ಕೋಸ್ಕರ. So 1 by 2 into alpha plus beta ಏನು ಬರೀಬೋದು 2 ಸಿಕ್ಕಿದೆ which is 2 cube minus 3 into which is alpha ಮತ್ತು beta ಏನಂತ ಇದೆ 5 by 2 ಇದೆ 5 divided by 2 bracket alpha plus beta ಏನಿದೆ 2 ಇದೆ. Yes or no? Divided by again alpha into beta it is 5 by 2. Okay, getting or not? So now I can write this as half. So ಇದು ಉಲ್ಟಾ ತಗೊಂಡು ಹೋಗ್ತೀನಿ into 2 divided by 5 ಅಂತ ಬರ್ಕೋತೀನಿ. 2 cube is 8, 2 2s are 4, 4 2s are 8 minus this 2 gets cancelled out, 5 3s are 15. Okay, this 2 gets cancelled, 1 by 5. Okay, 1 divided by 5 into what is 8 minus 15? What is 8 minus 15? 7 minus 7. So which is equal to minus 7 divided by 5. Yes, got the answer? Okay. ಇನ್ನೊಂದು ಸ್ವಲ್ಪ ಸಮ್ಸ್ ಮಾಡೋಣ ಬೇರೆ ಬೇರೆ ಟೈಪಲ್ಲಿ. ಅರ್ಥ ಆಗ್ತಲ್ಲ ಎಷ್ಟು? So if alpha and beta are 0, so same, if alpha and beta are zeros, okay na, of polynomial p of x is equal to x square minus 4 root 3x, okay, plus 3. Find alpha plus beta minus alpha beta. ವೆರಿ ಸಿಂಪಲ್ ಕ್ವಶನ್. ಏನಂತ ಚೈಲ್ಡ್ ಕ್ವಶನ್ ಕೊಡ್ತಾರೆ ಒಲಿಂಪಿಯಾಡ್, ಒಂದು ಸ್ವಲ್ಪ ತಲೆ ಓಡಿಸುವಂಥದ್ದು ಕೊಡೋದಿಲ್ಲ. ಓಕೆ, ಈಗ ನೋಡಿ ಸಮ್ ಆಫ್ ರೂಟ್ಸ್ ಕಂಡಿಡಿರಿ. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ವಾಟ್ ಈಸ್ ಬಿ ಇಯರ್? ಇದು ಬಂದ್ಬಿಟ್ಟು ಬಿ, ದಿಸ್ ಇಸ್ ಬಿ ಆ್ಯಂಡ್ ದಿಸ್ ಇಸ್ ಸಿ ಆ್ಯಂಡ್ ದಿಸ್ ಇಸ್ ಎ. ಓಕೆ, ಸೊ 4 ರೂಟ್ 3 ಮೈನಸ್ 4 ರೂಟ್ 3 ಏನಾಗುತ್ತೆ ಪ್ಲಸ್ 4 ರೂಟ್ 3 ಆಗುತ್ತೆ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ವಾಟ್ ಈಸ್ ಸಿ? 3 ಡಿವೈಡೆಡ್ ಬೈ 1. ಓಕೆ, ನೆಕ್ಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಮಕ್ಕಳು ಕ್ವಶನ್ ಯಾರು ಬೇಕಾದ್ರೂ ಮಾಡ್ತಾರೆ. ಆಲ್ಫಾ ಪ್ಲಸ್ ಬೀಟಾ ಇಂಟು ಮೈನಸ್ ಆಲ್ಫಾ ಬೀಟಾ. ಓಕೆ, ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? What is alpha plus beta? 4 root 3. Yes, no? Minus. What is alpha into beta? Which is 3. That is your answer. If I take this root 3 common, root 3 ಆಚೆ ತೆಗೆದ್ರೆ ಏನು ಬರುತ್ತೆ? 4 minus root 3 ಬರುತ್ತೆ. Okay? Rationalization. ಹೆಂಗೆ ಬರಿಬೋದು ಇದನ್ನ? This 3 can be written as root 3 into root 3. ಕರೆಕ್ಟ್ ಅಲ್ಲ? ಇಲ್ಲಿಂದ ಒಂದು root 3, ಇಲ್ಲಿಂದ ಒಂದು root 3 ಆಚೆ ತೆಗೆದ್ರೆ ಉಳ್ಕೊಳ್ಳೋದು ಇಲ್ಲಿ 4, ಇಲ್ಲಿ ಒಂದು root 3 ಉಳ್ಕೊಳ್ಳುತ್ತೆ. That is your answer. Okay? Yes. Next we'll move on to next question. Next question, no? X square p of x is equal to x square minus 6x plus k. Okay, ಹಿಂಗೆ ಕೊಟ್ಟಿದ್ದಾರೆ. Find the value of k. Okay, and find k, comma, if alpha square plus beta square is equal to 40. Okay, ಇದೊಂದು ಇನ್ನೊಂದು ಚೈಲ್ಡ್ ಕ್ವಶನ್. ಎಂತೆಂಥ ಕ್ವಶನ್ ಕೊಡ್ತಾರಪ್ಪ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದ್ರೆ ಮಜಾ ಬರುತ್ತೆ ಸಮ್ಸ್ ಮಾಡೋಕ್ಕೆ. ಎಸ್ ಸರ್ ನೋ. ಈಗ ನೋಡಿ ಇಲ್ಲೇನಿದೆ ಎ ಜಾಗದಲ್ಲಿ 1, ಸೊ ಎ ಈಸ್ ಈಕ್ವಲ್ ಟು 1. ನೆಕ್ಸ್ಟು ಇಲ್ಲೇನಿದೆ ಬಿ ಈಸ್ ಈಕ್ವಲ್ ಟು ಮೈನಸ್ 6, ಇಲ್ಲಿ ಸಿ ಈಸ್ ಈಕ್ವಲ್ ಟು ಕೆ. ಓಕೆ, ನಾವು ವಿಲ್ ಲುಕ್ ಇನ್ ಟು ಇಟ್. ಆಲ್ಫಾ ಪ್ಲಸ್ ಬೀಟಾ ಫಸ್ಟ್ ಕಂಡು ಹಿಡ್ಕೊಂಬಿಡಿ. ವಾಟ್ ಈಸ್ ಆಲ್ಫಾ ಪ್ಲಸ್ ಬೀಟಾ? ಮೈನಸ್ ಬಿ ಡಿವೈಡೆಡ್ ಬೈ ಎ. ಓಕೆ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ವಾಟ್ ಈಸ್ ಬಿ? ಮೈನಸ್ 6 ಪ್ಲಸ್ 6 ಡಿವೈಡೆಡ್ ಬೈ 1. ಓಕೆ, ಆಲ್ಫಾ ಪ್ಲಸ್ ಬೀಟಾ ಸಿಕ್ಬಿಡುತ್ತೆ. ಆಲ್ಫಾ ಇಂಟು ಬೀಟಾ ಏನು ಸಿಗುತ್ತೆ? ಸಿ ಬೈ ಎ. ಕರೆಕ್ಟ್ ಅಲ್ಲ? ಸೊ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಏನು ಕೆ ಇದೆ. ಓಕೆ, ಈಗ ಅಲ್ಲಿಗೆ ಬರ್ಬೇಕು ಈಕ್ವೇಷನ್ಗೆ. ಯಾವ ಈಕ್ವೇಷನ್ ಅದು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು 40. ಇದನ್ನು ಹೆಂಗೆ ಬರೀಬೋದು ಮಕ್ಕಳ? ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 2 ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 40. ಆಲ್ಫಾ ಪ್ಲಸ್ ಬೀಟಾ 6 ಸ್ಕ್ವೇರ್ ಮೈನಸ್ 2 ಇಂಟು ಕೆ ಇಸ್ ಈಕ್ವಲ್ ಟು 40. ನೋಡಿ ಆಲ್ಫಾ ಬೀಟಾ ಕೆ ಸಿಕ್ಕಿದೆ. ನಾವು ಇಫ್ ಯು ಫರ್ದರ್ ಸಿಂಪ್ಲಿಫೈ ದಿಸ್, 6 ಸ್ಕ್ವೇರ್ ಇಸ್ 36 ಮೈನಸ್ 2k ಇಸ್ ಈಕ್ವಲ್ ಟು 40. ಸೊ 36 ಮೈನಸ್ 40 ಇಸ್ ಈಕ್ವಲ್ ಟು
2k. 36 minus 40 is minus 4 is equal to 2k, where k is equal to minus 4 divided by 2. K ಏನು ಸಿಗುತ್ತೆ minus 2 ಸಿಗುತ್ತೆ. Easy? Yes or no? Okay. We'll move to the next question. ಒಂಚೂರು ಕಷ್ಟ ಕೊಡ್ರು. ನಮ್ಮ ಡಿ ಪಿ ಪಿಲಿ ಪ್ರಿಪೇರ್ ಮಾಡಿರೋ ಕ್ವಶನ್ಸ್ ಎಲ್ಲ ಎಷ್ಟು ಈಸಿ ಇದೆ. ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದೀರಪ್ಪ? ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ 12. ಓಕೆ, ಸಚ್ ದಟ್ ಆಲ್ಫಾ ಫೈಂಡ್ ಕೆನೆ ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1. ಆಲ್ಫಾ ಮೈನಸ್ ಬೀಟಾ ಇಸ್ ಈಕ್ವಲ್ ಟು 1. ಇದೊಂದು ಚಿಕ್ಕ ಮಕ್ಕಳು ಕ್ವಶನ್. ಓಕೆ ಮಕ್ಕಳ, ಆಲ್ಫಾ ಮೈನಸ್ ಬೀಟಾ ಕೊಟ್ಟಿದ್ದಾರೆ. ಆಲ್ಫಾ ಪ್ಲಸ್ ಬೀಟಾ ಕಂಡುಹಿಡ್ಕೊಳ್ಳೋಣ ಮೊದಲು. ಏನಾಗುತ್ತೆ? ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಇದು ಬಿ ಇದೆ, ಇದು ಎ ಇದೆ. ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು ಕೆ, ಸಿ ಇಸ್ ಈಕ್ವಲ್ ಟು 12. ಓಕೆ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತಂದರೆ ಮೈನಸ್ ಕೆ ಡಿವೈಡೆಡ್ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಕೆ ಸಿಕ್ಕಿದೆ. ಇಷ್ಟು ಸಿಕ್ಕಿದ್ರೆ ಸಾಕು, ಮುಂದದ್ದು ಮಾಡ್ಕೊಬೋದು, ಏನು ಕಷ್ಟ ಇಲ್ಲ. ಆಲ್ಫಾ ಇಂಟು ಬೀಟಾ ಏನು ಸಿಗುತ್ತೆ ನೋಡೋಣ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಸಿ ಏನು 12. ಆಲ್ಫಾ ಇಂಟು ಬೀಟಾ ಸಿಕ್ತು. ವಾಟ್ ಈಸ್ ಆಲ್ಫಾ ಬೀಟಾ? ವಿಚ್ ಇಸ್ 12. ಓಕೆ, ಈಗೇನು ಮಾಡೋದು? ಒಂದು ಫಾರ್ಮುಲಾ ನಿಮ್ಗೆ ಆಲ್ರೆಡಿ ಕೊಟ್ಟಿದ್ದೆ. ಏನದು ಫಾರ್ಮುಲಾ ಅಂತಂದರೆ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಫಾರ್ಮುಲಾ ಗೊತ್ತಿಲ್ಲ? ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ 4 ಆಲ್ಫಾ ಬೀಟಾ. ಇದು ನೆನ್ಪಿಟ್ಕೊಳ್ಳಿ ಅಂತ ಕೊಟ್ಟಿದೆ. ನಾನು ಹಿಂಗೆ ಬರ್ದಿರ್ಲಿಲ್ಲ, ಇದು ಈ ಕಡೆ ಇತ್ತು, ಮೈನಸ್ ಇತ್ತು ನೋಡಿ. 4 ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ಮೈನಸ್ ಆಲ್ಫಾ ಮೈನಸ್ ಬೀಟಾ ಹೋಲ್ ಸ್ಕ್ವೇರ್ ಅಂತ ಇದ್ದಿತ್ತು. ನೆನಪಾಗ್ಲಿಲ್ಲ ಅಂದರೆ ಹಿಂದೆ ರಿವೈಂಡ್ ಮಾಡ್ಬಿಟ್ಟು ನೋಡಿ. ಓಕೆ, ಆಲ್ಫಾ ಮೈನಸ್ ಬೀಟಾ ಏನಿದೆ? 1 ಇದೆ. 1 ಸ್ಕ್ವೇರ್ ಇಸ್ 1. ಆಲ್ಫಾ ಪ್ಲಸ್ ಬೀಟಾ ಇಸ್ ಕೆ ಸ್ಕ್ವೇರ್ ಆಗುತ್ತೆ. ಮೈನಸ್ 4 ಆಲ್ಫಾ ಬೀಟಾ ಅಂದರೆ 4 12. 4 ಇಂಟು 12. 12 4 ಜಾ ಎಷ್ಟಾಗುತ್ತೆ ಮಕ್ಕಳ? 48. ಸೊ 1 ಈಸ್ ಈಕ್ವಲ್ ಟು ಕೆ ಸ್ಕ್ವೇರ್ ಮೈನಸ್ 48. ಈ ಕಡೆ ಬಂದರೆ 49 ಆಗುತ್ತೆ. ಸೊ ಯು ಕ್ಯಾನ್ ಡೂ ದಿಸ್. ಕೆ ಸ್ಕ್ವೇರ್ ಈಸ್ ಈಕ್ವಲ್ ಟು 49. ಸೊ 7 7s are 49. ವಾಟ್ ಈಸ್ ಕೆ? ಕೆ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 7. ಎಸ್ ಆರ್ ನೋ? ಓಕೆ, ನೆಕ್ಸ್ಟ್ ಸಮ್. ಸ್ವಲ್ಪ ತಲೆ ಓಡಿಸುವಂಥದ್ದು ಕೊಟ್ಟರೆ ಪರವಾಗಿಲ್ಲ. ಇಲ್ಲಿ ತಲೆ ಓಡಿಸುವಂಥದ್ದು ಏನೂ ಇಲ್ಲ, ಎಲ್ಲ ಡೈರೆಕ್ಟೇ ಇದೆ. ಓಕೆ, ನಮ್ಮ ಡಿ ಪಿ ಪಿ ರೆಡಿ ಮಾಡಿರೋ ಸ್ಟಾಫ್ಗೆ ಬೈಬೇಕು ನಾನು, ಯಾಕಪ್ಪ ಇಷ್ಟು ಈಸಿ ಕೊಟ್ಟಿದ್ಯಾ ಅಂತ. ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x ಸ್ಕ್ವೇರ್ ಮೈನಸ್ 5x ಪ್ಲಸ್ 4. ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಆಮೇಲೆ ಏನೇನು ಕೊಟ್ಟಿದ್ದೀವಿ? ವುಡ್ ಝೀರೋಸ್ ಆರ್ ಇಫ್ ಆಲ್ಫಾ ಅಂಡ್ ಬೀಟಾ ಝೀರೋಸ್, ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ವುಡ್ ಝೀರೋಸ್ ಆರ್ 2 alpha plus 1 and 2 beta plus 1. Yes or no? Okay. If alpha and beta are zeros of 3x square minus 5x plus 4, find k. K illaitil. Form quadratic polynomial. Idilla, idu hale question. Okay, so form quadratic polynomial if 2 alpha plus 1 and 2 beta plus 1 are zeros. Okay, ಏನಿದೆ ಇದರಲ್ಲಿ? ಸಮ್ ಆಫ್ ರೂಟ್ಸ್. ಸಮ್ ಆಫ್ ರೂಟ್ಸ್ ಅಂದರೆ ಇದೇ ಸಮ್ ಆಫ್ ರೂಟ್ಸ್ ಮಕ್ಕಳು ಅರ್ಥ ಮಾಡ್ಕೊಳ್ಳಿ. ಇದು 1 ಪಾಯಿಂಟು, x1 ಪಾಯಿಂಟು, ಇದು x2 ಪಾಯಿಂಟು. ಓಕೆ, ಸೊ ಇವಾಗ ಈ ರೀತಿ ಬರೀತೀನಿ. ಯಾಕೆ ಆಲ್ಫಾ ಬೀಟಾ ಎಲ್ಲ ಸತಿ ಬರೀತಾ ಇರಲಿಲ್ಲ ಹಿಂದೆ ರಿವಿಷನಲ್ಲಿ ಅಂತ ಅರ್ಥ ಮಾಡ್ಕೊಳ್ಳಿ. x1 ಪ್ಲಸ್ x2 ಇಸ್ ಈಕ್ವಲ್ ಟು ಅದು ಮೈನಸ್ ಬಿ ಡಿವೈಡೆಡ್ ಬೈ ಎ. ಕರೆಕ್ಟ್ ಅಲ್ಲ? x1 x2 ಏನು ಬರುತ್ತೆ? 2 ಆಲ್ಫಾ ಪ್ಲಸ್ 1. ಮಕ್ಕಳ ನಾನು ಬರೀತಾ ಇದ್ದು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಬರೀತಿದ್ದೆ. ಯಾಕಂದ್ರೆ ಇಲ್ಲಿ ಆಲ್ಫಾ ಬೀಟಾ ಇರೋದ್ರಿಂದ ನಾನು ಬರೀತಾ ಇದ್ದೀನಿ x1 ಪ್ಲಸ್ x2 ಅಂತ ಬರೀತಾ ಇದ್ದೀನಿ. ದೇರ್ ಆರ್ 2 ಪಾಯಿಂಟ್ಸ್, ಅದೇ ರೂಟ್ಸ್ ಅಂತ ಕರೆಯೋದು. ಪ್ಲಸ್ 2 ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ 5 ಡಿವೈಡೆಡ್ ಬೈ 3. ಓಕೆ, ಇದೇನಾಗುತ್ತೆ? 2 ಆಲ್ಫಾ ಪ್ಲಸ್ 2 ಬೀಟಾ ಪ್ಲಸ್ 2. 2 ಕಾಮನ್ ತೆಗೀರಿ. ಇಫ್ ಐ ಟೇಕ್ 2 ಕಾಮನ್, ಯು ವಿಲ್ ಬಿ ಗೆಟಿಂಗ್ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 3.
ಓಕೆ 2 ಕೆಳಗೆ ಕಳಿಸಿ, ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಸೊ ಒಂದನ್ನು ಆ ಕಡೆ ಕಳಿಸಿ, 3 2 6, 5/6 -1 ಆಗುತ್ತೆ. ಸೊ ದೆನ್ ಯುವರ್ ಆಲ್ಫಾ ಪ್ಲಸ್ ಬೀಟಾ is equal to 5 minus 6 divided by 6, which is equal to -1 divided by 6. Child question. Okay. Next, alpha into beta andre x1 into x2 is equal to c divided by a. Okay na? Iga x1 into x2 andre 2 alpha plus 1 into 2 beta plus 1 is equal to 4 divided by 3. ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಸಾಲ್ವ್ ಮಾಡಿ. ಇದಕ್ಕಿಂತ ಇದಕ್ಕೆ, ತಿರ್ಗಿ ಇದಕ್ಕಿಂತ ಇದಕ್ಕೆ, ಇದಕ್ಕಿಂತ ಇದಕ್ಕೆ, ಇದಕ್ಕಿಂತ ಇದಕ್ಕೆ. ಸೊ ಇದು 4 ಆಲ್ಫಾ ಬೀಟಾ ಆಗುತ್ತೆ. ಓಕೆ, ನೆಕ್ಸ್ಟು ಪ್ಲಸ್ 2 ಆಲ್ಫಾ ಆಗುತ್ತೆ, ಪ್ಲಸ್ 2 ಬೀಟಾ ಆಗುತ್ತೆ, ಪ್ಲಸ್ 1 ಆಗುತ್ತೆ. ಸೊ ಇಲ್ಲೇನಿದೆ, ಇದು 4 ಇಂಟು ಆಲ್ಫಾ ಬೀಟಾ ಪ್ಲಸ್ ಇಲ್ಲಿಂದ 2 ಕಾಮನ್ ತೆಗೆದ್ರೆ 2 ಇಂಟು ಆಲ್ಫಾ ಪ್ಲಸ್ ಬೀಟಾ, ಈ 1 ಆ ಕಡೆ ಕಳಿಸ್ಬಿಡ್ತೀನಿ, 4/3 -1 ಆಗುತ್ತೆ. ಇದೇ ಕಂಡುಹಿಡಿಬೇಕಾಗಿರುತ್ತೆ. 4 ಆಲ್ಫಾ ಬೀಟಾ ಪ್ಲಸ್ 2 ಇಂಟು ಎಷ್ಟು ಸಿಕ್ಕಿದೆ, ಇಲ್ಲಿ 1/6 ಸಿಕ್ಕಿದೆ ಆಲ್ಫಾ ಬೀಟಾ. ಸೊ ಆಲ್ಫಾ ಪ್ಲಸ್ ಬೀಟಾ -2 divided by 6 ಬರ್ಕೋತೀನಿ, ಇದು 3 ವಿಚ್ ಇಸ್ 1/3. ಅಗೇನ್ ತಿರ್ಗಾ ಇದನ್ನು ಆ ಕಡೆ ಕಳಿಸಿ, 4 ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು 1 × 3 ಓಕೆ, 1/3 ಪ್ಲಸ್ 1/3 ಏನಾಗುತ್ತೆ, 2 divided by 3 ಆಗುತ್ತೆ. 4ನ ತಿರ್ಗಾ ಕೆಳಗೆ ಕಳಿಸಿ, ಇಲ್ಲ 2 1s 2 2s ಕ್ಯಾನ್ಸಲ್ ಮಾಡಿ, then you will be getting alpha into beta. Alpha into beta is equal to 2 ಕೆಳಗೆ ಬಂದರೆ 1 divided by 6. Alpha into beta is 1 divided by 6. ದ ಚೈಲ್ಡ್ ಕ್ವಶನ್. ಇವಾಗ ಇದು ಹೆಂಗಪ್ಪ ಪಾಲಿನಾಮಿಯಲ್ ಬರೆಯೋದು? x² ಮೈನಸ್ s ಇಂಟು ಎಕ್ಸ್ ಪ್ಲಸ್ ಪ್ರಾಡಕ್ಟ್ ಅಲ್ಲ, ಕರೆಕ್ಟ್ ಅಲ್ಲ? x² ಮೈನಸ್ ಸಮ್ ಏನು, ವಾಟ್ ಈಸ್ ಸಮ್? ಸಮ್ ಇಸ್ -1/6, ಮೈನಸ್ ಇಂಟು ಮೈನಸ್ ಪ್ಲಸ್ 1/6 ಇಂಟು ಎಕ್ಸ್ ಪ್ಲಸ್. ನೋಡಿ ಇಲ್ಲಿ ಯಾವಾಗಲೂ ಕೆ ಹಾಕೊಬೇಕು ಮಕ್ಕಳ. ಜನರಲಿ ಇಲ್ಲಿ ಕೆ ಹಾಕೋತಾ ಇಲ್ಲ ನಾನು, ಬಟ್ ವೆನ್ ಯು ಆರ್ ಡೂಯಿಂಗ್ ಯು ಹ್ಯಾವ್ ಟು ಪುಟ್ ದಿಸ್ ವ್ಯಾಲ್ಯೂ ಕೆ. ಓಕೆನಾ? ಯಾಕಂದ್ರೆ ಇಟ್ ಈಸ್ ಸಮ್ ಆಫ್ ದ ಕಾನ್ಸ್ಟೆಂಟ್ 1/6. ಈಗ ನೋಡಿ, ಇಫ್ ಐ ಮಲ್ಟಿಪ್ಲೈ ದಿಸ್ ಎಂಟರ್ ಥಿಂಗ್ ಬೈ 6, ಆಗೇನಾಗುತ್ತೆ, ಯು ವಿಲ್ ಬಿ ಗೆಟಿಂಗ್, ಆಕ್ಚುಲಿ ಆನ್ಸರ್ ಇಷ್ಟೇ, ಬಟ್ ನೀವು ಕೇನು ಹಾಕೋತೀರಾ ಅಂತಂದ್ರೆ ಯುವರ್ ಕೆ ವ್ಯಾಲ್ಯೂ ವಿಲ್ ಬಿ ಮಲ್ಟಿಪ್ಲೈ ಬೈ 6 ಮಾಡಿ ಏನು ಸಿಗುತ್ತೆ, 6x², ಓಕೆ, ಪ್ಲಸ್ ಎಕ್ಸ್ ಪ್ಲಸ್ 1, ಯು ವಿಲ್ ಬಿ ಗೆಟಿಂಗ್ ದಿಸ್. ಸೊ ಇಲ್ಲಿ ನಿಮ್ಮ ಕೆ ಏನಾಗುತ್ತೆ, ಕೆ ವಿ ಈಸ್ ಈಕ್ವಲ್ ಟು 6. ಅರ್ಥ ಆಗ್ತಿದೆಯಾ? ಕೆ ಈಸ್ ಈಕ್ವಲ್ ಟು 6. ಆಕ್ಚುಲಿ ಇಷ್ಟು ಡೆಪ್ತಲ್ಲಿ ನಿಮ್ಗೆ ಇಲ್ಲ, ಬಟ್ ಯು ಶುಡ್ ನೋ ದಟ್ ಯು ಹ್ಯಾವ್ ಟು ಪುಟ್ ದಿಸ್ ಕೆ ವ್ಯಾಲ್ಯೂ ಅಂತ. ಸೊ ಕೆ ಹಾಕೊಂಡ್ರೆ ಏನಾಗುತ್ತೆ, ಇಲ್ಲಿ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡ್ತಿರೋ ದಟ್ ಈಸ್ ಯುವರ್ ನಂಬರ್. ಅಂದರೆ ಮಲ್ಟಿಪ್ಲೈ ಮಾಡಿ ಕೆ ಏನು ಸಿಗುತ್ತೆ, 6 ಸಿಗುತ್ತೆ. ಓಕೆ, ಡನ್. ನನಗೆ ಮಜಾ ಬರೋ ಕ್ವಶನೇ ಸಿಗ್ತಾ ಇಲ್ಲ, ಎಲ್ಲ ಸಿಂಪಲ್ ಸಿಂಪಲ್ ಕೊಟ್ಬಿಟ್ಟಿದ್ದಾರೆ. ಒಂದು ಕ್ವಶನ್ ಇದೆ, ಸೊ ವಿಲ್ ಸಾಲ್ವ್ ದಟ್ ಪ್ರಾಬ್ಲಮ್. ಓಕೆ, ನಿಮಗೆ DPP ಬೇಕು ಅಂತಂದ್ರೆ, ಇಫ್ ಯು ವಾಂಟ್ ಟು ಡೂ ಕಾಂಪಿಟೇಟಿವ್ ಲೆವೆಲ್ ಎಕ್ಸಾಮಿನೇಷನ್ಸ್ ಲೈಕ್ NTSC, ಒಲಿಂಪಿಯಾಡ್ ಅಂದ್ರೆ ನಮ್ಮ ಅಕಾಡೆಮಿ HSR ಲೆವೆಲ್ ಅಲ್ಲಿ ಇರೋದು. ಕೈಂಡ್ಲಿ ಜಾಯಿನ್ ಹಿಯರ್ ಅಂಡ್ ವಿ ಡೋಂಟ್ ಬಿಲ್ಡ್ ಯು ದಟ್ ಫಿಯರ್ನೆಸ್, ವಿ ಬಿಲ್ಡ್ ದ ಪ್ಯಾಷನ್ ಟುವರ್ಡ್ಸ್ ದ ಸ್ಟಡೀಸ್. ಅರ್ಥ ಆಗ್ತಿದೆಯಲ್ಲ? ಸೊ ನಿಮಗೆ ಎಂಜಾಯ್ ಮಾಡಬೇಕು ವೆನ್ ಯು ಸಾಲ್ವ್ ಇಟ್. ಒಂದು ಕಿಕ್ ಕೊಡಬೇಕು. ಯಾವಾಗ ಗೇಮ್ ಆಡ್ತೀರಾ, ಗೇಮ್ ಆಡಿದಾಗ ಯು ಹ್ಯಾವ್ ಟು ಯು ಫೀಲ್ ಲೈಕ್ ವಿ ಹ್ಯಾವ್ ಟು ಸ್ಪೆಂಡ್ ಸಮ್ ಮೋರ್ ಟೈಮ್. ಅದೇ ರೀತಿ ವೆನ್ ಯು ಆರ್ ಸಾಲ್ವಿಂಗ್ ಪ್ರಾಬ್ಲಮ್ಸ್, ವೆನ್ ಯು ಆರ್ ಸಾಲ್ವಿಂಗ್ ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್, ಯು ಶುಡ್ ಫೀಲ್ ಲೈಕ್ ದಟ್. ಓಕೆ, ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಝೀರೋಸ್. ಫೈಂಡ್ ದ ಝೀರೋಸ್ ಆಫ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಏನು ಕೊಟ್ಟಿದ್ದಾರಪ್ಪ? ಓಕೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ನೋಡಿ ಅಷ್ಟೊತ್ತಿಂದ ಸಿಗ್ತಾ ಇರಲಿಲ್ಲ ಈ ಥರ ಕ್ವಶನ್ಸ್. DPPಲಿ ಹುಡುಕ್ಬೇಕು. AC ಇಂಟು x² ಪ್ಲಸ್ C² ಮೈನಸ್ AB ಇಂಟು ಎಕ್ಸ್, ಓಕೆ, ಪ್ಲಸ್ BC ಓಕೆ, ಇದಂತೆ. ಅದ್ರ ಜೊತೆಗೆ ಫೈಂಡ್ ದ ಝೀರೋಸ್ ಅಂದ್ರೆ ಆಲ್ಫಾ ಬೀಟಾ ಕಂಡುಹಿಡಿಬೇಕು, ಆ್ಯಂಡ್ ಆಲ್ಫಾ ಫೈಂಡ್ ಸಮ್ ಆಫ್ ರೂಟ್ಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ರೂಟ್ಸ್. ಸೊ ಇವೆರಡನ್ನು ಫೈಂಡ್ ಮಾಡಬೇಕು. ಓಕೆ, ಏನು ಚೈಲ್ಡ್ ಸಿಂಪಲ್ ಕ್ವಶನ್ ಇದೆ.
ಝೀರೋಸ್ನ ಫೈಂಡ್ ಮಾಡ್ಬೇಕಂದ್ರೆ ಫಸ್ಟ್ ಪಿ ಆಫ್ ಎಕ್ಸ್ ಇಸ್ ಟು ಝೀರೋ ಅಂತ ಮಾಡ್ಕೊಬೇಕು. ಸೊ ಪಿ ಆಫ್ ಎಕ್ಸ್ ಇಸ್ ಟು ಝೀರೋ ಅಂತ ಮಾಡ್ಕೊಂಡ್ಮೇಲೆ ಏನಾಗುತ್ತೆ, ಇದು ಬರೀಬೋದು ಎ ಸಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ನ ಮಲ್ಟಿಪ್ಲೈ ಮಾಡಿಬಿಡಿ ಸಿ ಸ್ಕ್ವೇರ್ ಎಕ್ಸು ಮೈನಸ್ಸು ಎಕ್ಸ್ ಎ ಬಿ ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು ಝೀರೋ. ಎಸ್ ಸರ್ ನೋ? ಈಗ ಲುಕ್ ಹಿಯರ್, ಏನು ಮಾಡ್ಬೋದು ಈಗ, ಏನು ಮಾಡ್ಬೋದು, ಓಕೆ ಫಸ್ಟ್ ಟೂ ಟರ್ಮ್ಸ್ ಚೆಕ್ ಮಾಡಿ. ಏನು ಮಾಡ್ಬೋದು ಅಂದರೆ ಇದೆರಡು ಚೆಕ್ ಮಾಡಿ, ನೆಕ್ಸ್ಟ್ ಇವೆರಡು ಚೆಕ್ ಮಾಡಿ. ಓಕೆ ಏನು ಮಾಡ್ಬೋದು ಈಗ, ಇವೆರಡರಿಂದ ಸಿ ಇದೆ, ಸಿ ಆ್ಯಂಡ್ ಎಕ್ಸ್ ಯು ಕ್ಯಾನ್ ಟೇಕ್ ಔಟ್ ಸೈಡ್. ಸಿ ಎಕ್ಸ್ನ ಆಚೆ ತೆಗಿಬೋದು, ಕರೆಕ್ಟ್? ಇಲ್ಲೂ ಸಿ ಇದೆ, ಇಲ್ಲೂ ಸಿ ಇದೆ, ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಸಿ ಎಕ್ಸ್ ಟೇಕ್ ಔಟ್ ಸೈಡ್. ಒಳಗಡೆ ಏನು ಉಳ್ಕೊಳುತ್ತೆ, ಎ ಉಳ್ಕೊಳುತ್ತೆ, ಇನ್ನೊಂದು ಎಕ್ಸ್ ಉಳ್ಕೊಳುತ್ತೆ, ಪ್ಲಸ್ ಸಿ ಎಕ್ಸ್ ಆಚೆ ಬಂದಾಯಿತು, ಒಂದು ಸಿ ಉಳ್ಕೊಳುತ್ತೆ, ಮೈನಸ್ ಇವೆರಡರಲ್ಲಿ ಏನು ಸೇಮ್ ಇದೆ ನೋಡಿ, ಇಲ್ಲಿ ಬಿ ಸೇಮ್ ಇದೆ, ಇನ್ನೊಂದು ಸಿ ಸೇಮ್ ಇದೆ. ಈಗ ನಾನು ಬಿನ ಆಚೆ ತೆಗೆದ್ರೆ ಇಫ್ ಐ ಟೇಕ್ ಬಿ ಔಟ್ ಸೈಡ್, ಇಲ್ಲೇನಾಗುತ್ತೆ ಎ ಎಕ್ಸ್ ಆಗುತ್ತೆ ಪ್ಲಸ್ ಸಿ ಆಗುತ್ತೆ ಇಸ್ ಈಕ್ವಲ್ ಟು, ಓ ಇದು ಚೈಲ್ಡ್ ಕ್ವಶನಾ? ಓಕೆ ಇವೆರಡಲ್ಲಿ ನೋಡಿ ಸೇಮ್ ಏನಿದೆ, ಎ ಎಕ್ಸ್ ಪ್ಲಸ್ ಸಿ ಆಚೆ ತೆಗೆದಾಕಿ ನೆಕ್ಸ್ಟ್ ಏನು ಬರುತ್ತೆ, ಇಲ್ಲಿ ಸಿ ಎಕ್ಸ್ ಮೈನಸ್ ಬಿ ಇಸ್ ಈಕ್ವಲ್ ಟು ಝೀರೋ ಸಿಗುತ್ತೆ. ಇಲ್ಲಿಂದ ಎಕ್ಸ್ ಅಲ್ಲಿಂದ ಎಕ್ಸ್ ಕಂಡು ಹಿಡಿದು ಇಲ್ಲಿ ಎಕ್ಸ್ ಏನಾಗುತ್ತೆ, ಎ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಏನು ಬರುತ್ತೆ ವಿಚ್ ಇಸ್ ಮೈನಸ್ ಸಿ ಬೈ ಎ. ಇಲ್ಲಿ ನೋಡಿ ಆರ್ ಸಿ ಎಕ್ಸ್ ಮೈನಸ್ ಬಿ ಇಸ್ ಈಕ್ವಲ್ ಟು ಝೀರೋ. ಎಕ್ಸ್ ಏನು ಬರುತ್ತೆ ಇಲ್ಲಿಂದ ಬಿ ಡಿವೈಡೆಡ್ ಬೈ ಸಿ ಬರುತ್ತೆ. ಆರ್ ಇನ್ನೇನ್ರಪ್ಪ ಆಲ್ಫಾ ಪ್ಲಸ್ ಬೀಟಾ ಕಂಡಿಡ್ಕೊಳ್ರ. ಸೊ ದಿಸ್ ಈಸ್ ಯುವರ್ ಆಲ್ಫಾ, ದಿಸ್ ಈಸ್ ಯುವರ್ ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಏನಾಗುತ್ತೆ, ಎರಡು ಆ್ಯಡ್ ಮಾಡಿ ಮೈನಸ್ ಸಿ ಡಿವೈಡೆಡ್ ಬೈ ಎ ಆಲ್ಫಾ, ಆಲ್ಫಾ ಬಂದು ಸಿ ಮೈನಸ್ ಸಿ ಡಿವೈಡ್, ಇಲ್ಲ ಫಾರ್ಮುಲಾ ಬರೀತೀನಿ ನಿಮಗಿಲ್ಲ, ಇದಕ್ಕೂ ಕನ್ಫ್ಯೂಷನ್ ಆಗೋಗುತ್ತೆ ಯಾಕೇಳಿ ವೇಸ್ಟ್ ಫೆಲ್ಲೋಸ್. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ, ಇದು ಫಾರ್ಮುಲಾ ಕರೆಕ್ಟ್ ಅಲ್ಲ? ಎಸ್ ಆರ್ ನೋ? ಇಲ್ಲಿ ನೋಡಿ ದಿಸ್ ಈಸ್ ಯುವರ್ ಎ, ದಿಸ್ ಈಸ್ ಯುವರ್ ಬಿ, ದಿಸ್ ಈಸ್ ಯುವರ್ ಸಿ. ಓಕೆ ಆಲ್ಫಾ ಪ್ಲಸ್ ಬೀಟಾ ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ, ಮೈನಸ್ ಸಿ ಬೈ ಎ ಮೈನಸ್ ಸಿ ಡಿವೈಡೆಡ್ ಬೈ ಎ, ಬೀಟಾ ಏನು ಸಿಗುತ್ತೆ ಬಿ ಬೈ ಸಿ ಪ್ಲಸ್ ಬಿ ಡಿವೈಡೆಡ್ ಬೈ ಸಿ ಇಸ್ ಈಕ್ವಲ್ ಟು ಮೈನಸ್ ಬಿ ಏನು ಸಿಕ್ಕಿದೆ, ಇದು ಸಿ ಸ್ಕ್ವೇರ್ ಮೈನಸ್ ಎ ಬಿ ಡಿವೈಡೆಡ್ ಬೈ ಎ ಬಂದ್ಬಿಟ್ಟು ಎ ಸಿ. ಓಕೆ ಇದಿರೋದು ನಂಗೆ ಅದೇ ಬರಬೇಕು, ಇದು ಸಿಂಪ್ಲಿಫೈ ಮಾಡಿದ್ರೆ ಅರ್ಥ ಆಗ್ತಿದೆಯಲ್ಲ. ಸೊ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಮೈನಸ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಡಿವೈಡೆಡ್ ಬೈ ಎ ಸಿ. ಇಲ್ಲಿನ ಮೈನಸ್ ಕಾಮನ್ ತೆಗೆರಿ, ಸಿ ಸ್ಕ್ವೇರ್ ಮೈನಸ್ ಎ ಬಿ ಡಿವೈಡೆಡ್ ಬೈ ಎ ಸಿ ಇಸ್ ಈಕ್ವಲ್ ಟು ಮೈನಸ್ ಆಫ್ ಸಿ ಸ್ಕ್ವೇರ್ ಮೈನಸ್ ಎ ಬಿ ಡಿವೈಡೆಡ್ ಬೈ ಎ ಸಿ. ತೃಪ್ತಿ ಆಯಿತು. ಇನ್ನೊಂದಿದೆ, ಇದು ಸಿಕ್ಕಾದ್ಮೇಲೆ ಆಲ್ಫಾ ಇಂಟು ಬೀಟಾ ಕಂಡಿಡಿರಪ್ಪ. ಆಲ್ಫಾ ಇಂಟು ಬೀಟಾ ಏನು ಸಿಗುತ್ತೆ, ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಇಂಟು ಬೀಟಾ, ಆಲ್ಫಾ ಇದು ಮೈನಸ್ ಸಿ ಬೈ ಎ ಇಂಟು ವಾಟ್ ಇಸ್ ಬೀಟಾ ಬಿ ಬೈ ಸಿ ಇಸ್ ಈಕ್ವಲ್ ಟು ಸಿ ಏನಿದೆ ಬಿ ಸಿ ಇದೆ, ಎ ಏನಿದೆ ಎ ಸಿ ಇದೆ, ಇಲ್ಲಿಂದ ಸಿ ಸಿ ಕ್ಯಾನ್ಸಲ್, ಬಿ ಡಿವೈಡೆಡ್ ಬೈ ಎ ಬರುತ್ತೆ. ಓಕೆ ಕ್ವಶನ್ ಕರೆಕ್ಟ್ ಆಗಿದೆಯಲ್ಲ? ಇಲ್ಲಿ ಸಿ ಸಿ ಕ್ಯಾನ್ಸಲು, ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಬಿ ಬೈ ಎ. ಕ್ವಶನಲ್ಲಿ ಏನಾದ್ರು ಗೊಂದಲ ಇದೆಯಾ? ಸೊ ಓಕೆ ಇಲ್ಲಿ ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿದೆ ಮಕ್ಕಳ, ದಿಸ್ ಈಸ್ ಮೈನಸ್ ಬರಬೇಕು. ಓಕೆ ಇದೆಲ್ಲ ಸರಿನೇ ಇದೆ, ಅಲ್ಲೊಂದು ಮೈನಸ್ ಬರಬೇಕು. ಸೊ ಆನ್ಸರ್ ಇಲ್ಲಿ ಮೈನಸ್, ಇಲ್ಲಿ ಮೈನಸ್. ಓಕೆ ಇಲ್ಲಿ ಕಾಮನ್ ತೆಗೆದಾಗಲೇ ಅನ್ಕೊಂಡು ಏನೋ ಮಿಸ್ಟೇಕ್ ಆಗಿತ್ತು ಅಂತ. ಎಸ್ ಓಕೆ ಕ್ವಶನಲ್ಲಿ ಇಲ್ಲೊಂದು ಮೈನಸ್ ಹಾಕೊಳ್ಳಿ, ಮುಗಿದೋಯ್ತು. ಪ್ರಿಂಟಿಂಗ್ ಮಿಸ್ಟೇಕ್ ಎಲ್ಲ ಮಾಡ್ತಿರಲ್ಲ ಗುರು. ಸೊ ದೀಸ್ ಆರ್ ಆಲ್ ಕಾಂಪಿಟೇಟಿವ್ ಬೇಸ್ಡ್ ಕ್ವಶನ್ಸ್. ಇಲ್ಲ ಇನ್ನೊಂದು ಕ್ವಶನ್ ಇದೆ, ವಿಲ್ ಸಾಲ್ವ್ ದಿಸ್. ಆಕ್ಚುಲಿ ಕ್ವಶನ್ ಎಲ್ಲ ರೆಡಿ ಮಾಡಿರೋದು ನಾನೇನೆ, ಬಟ್ ಟೈಪ್ ಮಾಡ್ಬೇಕಾದ್ರೆ ದೇ ಹ್ಯಾವ್ ಡನ್ ಸಮ್ ಪ್ರಿಂಟಿಂಗ್ ಮಿಸ್ಟೇಕ್, ಅವಾಗ ಬೇಜಾರಾಗೋಗುತ್ತೆ. ಓಕೆ ಫೈಂಡ್ ಕೆ, ಫೈಂಡ್ ಕೆ if 10 kx square minus x plus 1/3 is reciprocal of other. ಅಯ್ಯೋ ಇದು ಈಸಿನೇ ಇದೆ, ಬಟ್ ಏನಿಲ್ಲ ಇದರಲ್ಲಿ.
ಒಂದು ಆಲ್ಫಾ ಅಂತ ತಗೊಂಡ್ರೆ ಇನ್ನೊಂದು ಕಾಮ 1/α ತಗೋಬೇಕು ಅಷ್ಟೇ, ರೆಸಿಪ್ರೋಕಲ್ ಆಫ್ ಈಚ್ ಅದರ್. ಆಯ್ತಾ? ಸಾಲ್ವ್ ಮಾಡ್ರಪ್ಪ. ಇದೇನಾಗುತ್ತೆ, ದಿಸ್ ಈಸ್ ಯುವರ್ ಎ ಇಸ್ ಈಕ್ವಲ್ ಟು ಕೆ. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು -1. ಸಿ ಏನು ಸಿಗುತ್ತೆ, ಸಿ ಇಸ್ ಈಕ್ವಲ್ ಟು 1/3. ಜಾಲಿ ಜಾಲಿ. ಈಗ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು C/A. ಯಾಕೆ ಸರ್ ಇದೇ ತಗೋತೀರಾ ಅಂದ್ರೆ ನಂಗೆ ಇದೇ ಈಸಿ ಆಗೋದು, ಕ್ಯಾನ್ಸಲ್ ಆಗೋಗುತ್ತೆ ಅದಕ್ಕೆ. ಸೊ ಆಲ್ಫಾ ಇಂಟು 1/α, ಆಲ್ಫಾ ಕ್ಯಾನ್ಸಲ್. ಸಿ ಏನು 1/3 ಇದೆ, ಕರೆಕ್ಟಾ? ಇಂಟು 1/A ಅಂತ ಬರ್ಕೊಂಡು 1/A ಏನಿದೆ, ಕೆ ಇದೆ. ಓಕೆ, 1 ಇಸ್ ಈಕ್ವಲ್ ಟು 1/3 ಕೆ ಇಂಪ್ಲೈಸ್ 3. ಇದೇನಾಗುತ್ತೆ, ಕೆ ಇಸ್ ಈಕ್ವಲ್ ಟು ಏನು ಬರುತ್ತೆ, ಕೆ ಇಸ್ ಈಕ್ವಲ್ ಟು 1/3. ದಟ್ ಈಸ್ ಯುವರ್ ಆನ್ಸರ್. ಓಕೆ, ಸೊ ವಿಲ್ ಸಾಲ್ವ್ ಸಮ್ ಮೋರ್ ಕ್ವಶನ್ಸ್. ಓಕೆನಾ? ಪಾಲಿನಾಮಿಯಲ್ಸ್ಗೆ ಇವತ್ತಿಗೆ ಮುಗೀತು. ನೆಕ್ಸ್ಟ್ ವಿಲ್ ಸ್ಟಾರ್ಟ್ ಅ ನ್ಯೂ ಚಾಪ್ಟರ್, ಆ್ಯಂಡ್ ದಟ್ ಚಾಪ್ಟರಲ್ಲಿ ಏನೋ ರಿಯಲ್ ನಂಬರ್ಸು ಇಲ್ಲ ಟ್ರಿಗ್ನೋಮೆಟ್ರಿ ಏನೋ ಒಂದು ಸ್ಟಾರ್ಟ್ ಮಾಡೋಣ. ಟ್ರೈ ಟು ಎಂಜಾಯ್ ದ ಸಬ್ಜೆಕ್ಟ್. ಓಕೆ, ಸೈನ್ಸ್ ಕೂಡ ಆದಷ್ಟು ಬೇಗ ಶುರು ಮಾಡ್ತೀನಿ. ಸೊ ವಿಲ್ ಕಂಪ್ಲೀಟ್ ದಿಸ್ ಮ್ಯಾಥಮೆಟಿಕ್ಸ್.